ಈಗ ನೆನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ಸರ್, ನವಂಬರ್ ಕ್ರಾಂತಿ ಮುಗೀತು. ನೀವೆಂತಿಲ್ಲ ಕ್ರಾಂತಿ ಕ್ರಾಂತಿ ಕ್ರಾಂತಿ. ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಆಯಿತು. ನಾವು ಕೇಳಿ ಸರ್, ನಾನು ದಿಲ್ಲಿಯಲ್ಲೇ ಹೇಳಿದೆ, ನಾನು ನವಂಬರ್ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದೆ ಅಂತ ಆವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಬ್ಬಯಿಂದ, ಜಬ್ಬಾರೋರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ನಾವು ಒಪ್ಕೊಳ್ತೀವಿ. ಸರ್ ಶಾಸಕ ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನು ಒಬ್ಬ ಶಾಸಕ, ಇವರು ಒಬ್ಬರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂತೀವಿ. ಇಲ್ಲ MLA ಅಂದ್ರಿಲ್ಲ, ಒಂದು ನಿಮಿಷ ಕೇಳ್ರಿ. ಇಲ್ಲ ಅದಕ್ಕೆ ಹೇಳ್ತೀನಿ, ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತನಿಲ್ಲ. 6 ತಿಂಗಳು ಇದ್ದಿರ್ತದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ರೀ. ಹಾಂ, ಭಾಳ ಜನ ಆಗಿದ್ದಾರೆ, ಆ ಥರ ಭಾಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಹಂಗಂಗೆ ಆಗಲ್ಲ ಸರ್. ಈಗ ಏನಿದ್ರು ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ. ನಾವು ಯಾರು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯ 2028ವರೆಗೂ ಇರ್ತಾರಂತ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ಇಲ್ಲ, ಸಹಜ ಅದು. ಭಾಳ ಜನಕ್ಕೆ ಏನಾಗಿದೆ, ನಾನು ಮಂತ್ರಿ ಆಗಬೇಕಂತ ಭಾಳ ಜನಕ್ಕೆ ಆಸೆ ಇರ್ತದೆ. ಆಮೇಲೆ ಭಾಳ ಜನ ಮಾಧ್ಯಮದವರು ಮೊದಲೇ ಬಾರಿ MLA ಆಗಬಾರ್ದು, ಮಂತ್ರಿ ಆಗಬಾರ್ದು ಎಲ್ಲಿದೆ? ಮೊದಲೇ ಬಾರಿ MLA ಆಗಬಾರ್ದು ಅಂತ ಎಲ್ಲಿದೆ? ಯಾರು ಬೇಕಾದ್ರೆ ಎಲ್ಲರಿಗೂ ಆಸೆ ಇರ್ತದೆ. ಈಗ ನಾನೇ ಮೊದಲೇ ಬಾರಿ MLA 2005 MLA ಆದೆ. ಮೊದಲೇ ಬಾರಿನೇ ಮಂತ್ರಿ ಆದೆ ನಾನು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿ, ಇದಾರಿಲ್ಲ, ಕೋನ್ ರೆಡ್ಡಿ ಅವರು ಇದ್ದಾರೆ, ಪ್ರಸಾದಬ್ಬ ಅವರು ಇದ್ದಾರೆ. ಇಲ್ಲ, ಅವ್ರಿಗೂ ಸೀನಿಯಾರಿಟಿ ಬಂತ್ರಿ, 2ನೇ ಬಾರಿ ಆಗಿದ್ದಾರೆ. ನೀವು ಇಲ್ಲ, ಅದು ಮಾಧ್ಯಮದ ಕೈಯಲ್ಲಿದೆ. ಇಲ್ಲ ಕೇಳಿ, ನೀವು ಅದು ನಿಲ್ಲಿಸಿದ್ರೆ ಅದು ಮುಗಿದ ಆಟೋಮೆಟಿಕ್ಲಿ. ನೀವು ಏನಾಗಿದೆ, ನೀವು ತೋರಿಸ್ತಾ ಇದ್ದೀರ, ಅದು ನಡೀತಾ ಇದೆ. ಅದು ಇಲ್ಲ, ಆ ಥರ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇಷ್ಟೇ ಸರ್, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ದಯಮಾಡಿ ನಿಮ್ಮಲ್ಲಿ ಮಾಧ್ಯಮಲ್ಲಿ ಹೇಳ್ತೀನಿ, ಅದೇ ಹೇಳ್ತೀನಿ ನನಗೆ. ಮಾಡುವ ಎಲ್ಲ ಜಿಲ್ಲೆವಾರು. ಆಯ್ತು. ನಮ್ಮ ಹೌಸಿಂಗಲ್ಲಿ ಒಂದು ಮಾಧ್ಯಮದವ್ರಿಗೆ ನಂದೊಂದು ಚಿಂತನೆ ಇದೆ, ನಾನು ಹೇಳ್ತೀನಿ. ಅವ್ರ ಮಾತಿಗೆ ಉತ್ತರ ಹೇಳ್ತೀನಿ. ನಂದು ಭಾಳ ಜನ ಮಾಧ್ಯಮದವರು ನನ್ನ ಬಂದಿದ್ರು. ಈಗ ಶಿವಮೊಗ್ಗದವರು ಆಲ್ರೆಡಿ ನಾನು KHBಯಿಂದ ಲೇಔಟ್ ಮಾಡಿ ನಾನು ಕೊಡ್ತಾಯಿದ್ದೀನಿ. ಇಡೀ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ, ಮಾಧ್ಯಮ ಅವ್ರಿಗೋಸ್ಕರ ನಾನು ಎಲ್ಲ ಜಿಲ್ಲೆಯಲ್ಲಿ ನಮಗೆ KHBಯಲ್ಲಿ ಲ್ಯಾಂಡ್ಗಳಿದೆ, ನಾವು ಲೇಔಟ್ ಮಾಡ್ತೀವಿ. ಕಡಿಮೆ ದರದಲ್ಲಿ ಮಾಧ್ಯಮದವ್ರು ಕೊಡಬೇಕಂತ ನನ್ನ ಚಿಂತನೆ ಇದೆ. ಆಲ್ರೆಡಿ ನಾನು ಮೀಟಿಂಗ್ಗಳು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಶಿವಮೊಗ್ಗವ್ರಿಗೆ ಆಲ್ರೆಡಿ ಮೊನ್ನೆ 200 ಎಷ್ಟು ಕೊಟ್ಟಿದ್ದು ಬಂದು ಲಕ್ಷ್ಮೀ ನಾವು 100 ಸೈಟ್ಗಳು ಶಿವಮೊಗ್ಗದಲ್ಲಿ ಕೊಟ್ಟಿದ್ವಿ ಮಾಧ್ಯಮದವ್ರಿಗೆ. ಅದೇ ಥರ ನಾವೇನು ಮಾಡಿ ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಈಗ ಮೊನ್ನೆ ಬಳ್ಳಾರಿ ಇದಕ್ಕೆ ಹೋಗಿದ್ದೆ ನಾನು, ವಿಜಯನಗರ ಹೋಗಿದ್ದೆ. ವಿಜಯನಗರ ಅವರು ಅದೇ ಅಂದರು, ಸರ್ ನಿಮ್ಮ KHB ಲೇಔಟ್ ಇದೆ, ಅಲ್ಲಿ ನಮಗೊಂದು ಮಾಧ್ಯಮದವ್ರಿಗೆ ಒಂದು ಸೈಟ್ ಮಾಡಿಕೊಡಿ ಅಂತ. ಜಿಲ್ಲೆಗೂ ಒಂದು ಇಲ್ಲ, ಎಲ್ಲ ಮಾಡ್ತೀನಿ. ಈ ನಮ್ಮ ಅವಧಿಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ ಪ್ರಯತ್ನ ಮಾಡ್ತೀನಿ. ನಾನು ಕೊಡಬೇಕಂತ ನಾನು ಇದಿದೆ, ಪ್ರಯತ್ನ ಮಾಡ್ತೀನಿ. ನಾನು ತಮ್ಮ ಸಮ್ಮುಖದಲ್ಲೇ ಎಲ್ಲ ಮಾಧ್ಯಮದವ್ರಿಗೆ ನಮಗೆ ಕನಿಷ್ಠ ಒಂದು 100 ಮನೆಗಳನ್ನಾದರೂ ಮಾಡಿಕೊಡ್ಬೇಕಂತೇಳಿ ನಾನೇ ತಮ್ಮ ಮೂಲಕ ನಾನೇ